ಯಾಕಿದ್ದೀರಾ ಯಾಕಿದ್ದೀರಾ ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಲ್ಲರೂ ಬಂದಿದ್ದಾರೆ. ನಮ್ಮ ಅಮ್ಮಂಗೆ ಎಲ್ಲೆಲ್ಲೂ ಮನೇನೆ. ಒಂದಾನೊಂದು ಕಾಲದಲ್ಲಿ ಹೇಗಿತ್ತು ಮಮ್ಮಿ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಸೊ ಇವತ್ತು ನಾನು ನಿಮ್ಮೆಲ್ಲರ ಜೊತೆ ವೈಕುಂಠ ಏಕಾದಶಿ ದಿವಸದ ವ್ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಅವತ್ತು ಒಂಥರ ಪವಾಡನೇ ನಡೀತು ಅನ್ನೋ ಥರ, ಅಂದರೆ ಪವಾಡನೇ ನೋಡಿದ್ವಿ ಅನ್ನೋ ಥರ ಫೀಲ್ ಆಯಿತು. ಒಂಥರ ತುಂಬ ಮೈನ ಜುಮ್ ಅನಿಸೋವಂಥ ಒಂದು ವಿಷಯ ನಡೀತು. ಸೊ ಏನು ಎತ್ತ ಅಂತ ಎಲ್ಲ ಪ್ರತಿಯೊಂದನ್ನು ಶೇರ್ ಮಾಡ್ಕೊತೀನಿ. ಹಾಗೂ ನಮ್ಮ ಅಪ್ಪ ಅಮ್ಮ ಒಂಥರ ಸರ್ಪ್ರೈಸ್ ಆಗಿ ಬಂದುಬಿಟ್ರು. ಸೊ ಅದು ಕೂಡ ಒಂಥರ ಖುಷಿ ಆಯಿತು. ಆ್ಯಕ್ಚುಲಿ ವೈಕುಂಠ ಏಕಾದಶಿ ಬೆಳಗ್ಗೆಯಿಂದನೂ ನಾನು ಉಪವಾಸ ಇದ್ದೆ. ಉಪವಾಸ ಬಂದ್ಬಿಟ್ಟು ನೀವು ಒಂದು 3-4 ಥರದ ಉಪವಾಸನ ಮಾಡ್ಬೋದು. ನಿರ್ಜಲ ಉಪವಾಸ, ನೀರನ್ನೂ ಸಹ ಕುಡಿದಂತೆ ಉಪವಾಸ ಮಾಡ್ಬೋದು. ಅಥವಾ ಸ್ವಲ್ಪ ಬರೀ ನೀರು ಮಾತ್ರ ಕುಡಿದ್ಬಿಟ್ಟು, ಅದಕ್ಕೂ ಒಂದು ಹೆಸರಿದೆ, ಅದು ನನಗೆ ನೆನಪಾಗ್ತಿಲ್ಲ. ಸೊ ಆ ಥರ ಉಪವಾಸ ಬೇಕಾದರೂ ಮಾಡ್ಬೋದು. ಅಥವಾ ಫಲಹಾರ ತಿನ್ಕೊಂಡು ಉಪವಾಸ ಮಾಡ್ಬೋದು. ಅಥವಾ ಒಂದೊತ್ತು ಊಟ ಮಾಡಿಬಿಟ್ಟು ಉಪವಾಸನೂ ಮಾಡೋರು ಇರ್ತಾರೆ. ಸೊ ಆ ರೀತಿಯಾಗಿರುತ್ತೆ. ನನಗೆ ಅವತ್ತು ಬೆಳಗ್ಗೆ ಯಾಕೋ ಮನ್ಸಿಗೆ ತುಂಬ ಅನಿಸ್ತಿಲ್ಲ, ನಾನಿವತ್ತು ವೈಕುಂಠ ಏಕಾದಶಿ ಉಪವಾಸ ಮಾಡಬೇಕು ಅಂತ ಅಂದ್ಬಿಟ್ಟು ಅವತ್ತು ಬೆಳಗ್ಗೆಯಿಂದನೂ ಕೂಡ ಏನೂ ತಿಂದಂತೆ, ನೀರು ಸಹ ಕುಡಿದಂತೆ ಉಪವಾಸ ಮಾಡಿದೆ. ಬಟ್ ನಂಗೆ ನೀರು ಸಹ ಕುಡಿಬಾರ್ದು, ನಿರ್ಜಲ ಉಪವಾಸನೂ ಇರುತ್ತೆ ಅಂತ ಆ ಒಂದು ಟೈಮಲ್ಲಿ ಗೊತ್ತಿರಲಿಲ್ಲ. ಸೊ ನೀರು ಒಂದೇ ಅವತ್ತು ಇಡೀ ದಿನ ನಾನು 1 ಗ್ಲಾಸ್ ನೀರು ಕುಡಿದ್ಬಿಟ್ಟೆ. ಸರಿ ಆಯಿತು, ಪರವಾಗಿಲ್ಲ ಅಂತ ಹೇಳಿಬಿಟ್ಟು ವೈಕುಂಠ ಏಕಾದಶಿ ಉಪವಾಸನ ಮಾಡಿದೆ. ತುಂಬಾ ಮನಸ್ಫೂರ್ತಿಯಾಗಿ ತುಂಬಾ ಚೆನ್ನಾಗಿ ಖುಷಿಯಾಗಿ ಮಾಡಿದೆ. ತುಂಬಾ ಚೆನ್ನಾಗಿ ಆಯಿತು ಕೂಡ. ಆ್ಯಂಡ್ ಪೂಜೆ ಬಂದು ನನಗೆ ಬೆಳಗ್ಗೆ ಮಾಡೋಕ್ಕಾಗಿರಲಿಲ್ಲ. ಬಿಕಾಸ್ ನಿಮ್ಮೆಲ್ರಿಗೂ ಆಲ್ರೆಡಿ ಗೊತ್ತೇ ಇದೆ, ನಾವು ಮನೆ ಕಟ್ಟಿಸ್ತಾ ಇದ್ದೀವಿ. ಸೊ ಮನೆ ಕಟ್ಟಿಸ್ತಾ ಇರೋದ್ರಿಂದ ಅಲ್ಲಿ ಓಡಾಟ ಸ್ವಲ್ಪ ಜಾಸ್ತಿ ಇದೆ. ಮನೆ ಅಂದರೆ ಸೈಟ್ ಹತ್ರ ಎಲ್ಲ ಕೆಲಸಗಳು ಸ್ವಲ್ಪ ಜಾಸ್ತಿ ಇದೆ. ಸೊ ಅಲ್ಲಿ ಓಡಾಟ ಜಾಸ್ತಿ ಆಗಿದ್ದರಿಂದ ನಂಗೆ ಬೆಳಗ್ಗೆಯಿಂದ ಫುಲ್ ಸ್ವಲ್ಪ ಕ್ಲೀನಿಂಗ್ ಮಾಡೋದು, ಮತ್ತು ಸೈಟ್ ಹತ್ರ ಹೋಗೋದು, ಮತ್ತು ಬರೋದು, ಇನ್ನೊಂದು ಸ್ವಲ್ಪ ಕ್ಲೀನಿಂಗ್ ಮಾಡೋದು, ಸ್ವಲ್ಪ ಡೀಪ್ ಕ್ಲೀನ್ ಕೂಡ ಮಾಡೋದಿತ್ತು. ನನಗೆ ಮನೇನ ತುಂಬ ಕ್ಲೀನ್ ಮಾಡಿಬಿಟ್ಟು ಉಪವಾಸ ಮಾಡಬೇಕು, ಪೂಜೆ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು. ಅದರಿಂದ ಬೆಳಗ್ಗೆ ಪೂಜೆ ಮಾಡೋಕ್ಕಾಗಲಿಲ್ಲ. ಸಂಜೆ ಇವಾಗ ಪೂಜೆ ಮಾಡ್ತಾಯಿದ್ದೀನಿ ದೇವರಿಗೆ. ಹಾಗೂ ನಾನು ಹೀಗೇ ನೋಡಬೇಕಾದ್ರೆ ಒಂದು ಯೂಟ್ಯೂಬ್ ವಿಡಿಯೋನಲ್ಲಿ ನೋಡಿದೆ. ಸೊ ವೈಕುಂಠ ಏಕಾದಶಿ ದಿವಸ ಪೂಜೆ ಎಲ್ಲ ಮಾಡಬೇಕಾದ್ರೆ ನೀವು ಈ ಥರ 27 ಏಲಕ್ಕಿನ ತಗೊಂಡು ಅದರದ್ದೊಂದು ಹಾರನ ಮಾಡಿ, ಅದಕ್ಕೆ ಗಂಧ, ಅರ್ಶಿನ, ಕುಂಕುಮ ಈ 3 ಇಡಬೇಕು. ನಾನು ಗಂಧ ಇರಲಿಲ್ಲ, ಅದಕ್ಕೆ ಅರ್ಶಿನ ಕುಂಕುಮನ ಮಾತ್ರ ಇಡ್ತಾಯಿದ್ದೀನಿ. ಒಂದೊಂದಕ್ಕೂ ಇಡಬೇಕಾದ್ರೂ ಅಥವಾ ಒಂದೊಂದು ಪೋಣಿಸ್ಬೇಕಾದ್ರೂ ಓಂ ನಮೋ ವಾಸುದೇವಾಯ ಅಂತ ಹೇಳಿಬಿಟ್ಟು ಪೋಣಿಸಿ ಅದಕ್ಕೆ ಅರ್ಶಿನ ಕುಂಕುಮ ಮತ್ತು ಗಂಧನ ಇಡಬೇಕು. ಆ ಥರ ಮಾಡಿ ಆ ಒಂದು ಏನೊಂದು ಮಾಲೆ ಥರ ಮಾಡಿರ್ತೀರಲ್ಲ, ಅದನ್ನು ವಿಷ್ಣು ಅವತಾರದಲ್ಲಿರೋ ಯಾವುದೇ ಒಂದು ನಿಮ್ಮ ಹತ್ರ ವೆಂಕಟೇಶ್ವರನ ಫೋಟೋ ಅಥವಾ ವೆಂಕಟೇಶ್ವರನ ವಿಗ್ರಹ ಇದ್ದರೆ ಅದಕ್ಕೇನು ಕೂಡ ಹಾಕ್ಬೋದು. ಇಲ್ಲ ಅಂತ ಅಂದರೆ ವಿಷ್ಣು ಅವತಾರದಲ್ಲಿ ಯಾವುದೇ ಒಂದು ನಿಮ್ಮ ಹತ್ರ ಫೋಟೋ ಅಥವಾ ವಿಗ್ರಹ ಇದ್ದರೂ ಅವ್ರಿಗೆ ಆ ಒಂದು ಇದನ್ನು ಹಾಕ್ಬೋದು. ಸೊ ನನ್ನ ಹತ್ರ ಈ ರೀತಿಯಾಗಿ ಶ್ರೀರಾಮಂದು ಫೋಟೋ ಇದೆ. ಸೊ ಅದಕ್ಕೆ ನಾನು ಹಾಕ್ತೆ. ಆ್ಯಂಡ್ ಪೂಜೆ ಎಲ್ಲನೂ ಕೂಡ ಇವಾಗ ಫುಲ್ ದೇವರಿಗೆ ಹೂವಿನ ಅಲಂಕಾರ ಮಾಡಿಬಿಟ್ಟು ಪೂಜೆನ ಮಾಡ್ತಾಯಿದ್ದೀನಿ. ಸೊ ಈ ರೀತಿಯಾಗಿ ನಮ್ಮ ಮನೆ ವೈಕುಂಠ ಏಕಾದಶಿ ಪೂಜೆ ಸ್ಟಾರ್ಟ್ ಆಯಿತು. ಬೆಳಗ್ಗೆಯಿಂದನೂ ನಾನು ವೀಡಿಯೋ ಮಾಡಬೇಕು ಅನ್ನೋ ಒಂದು ಇದೇ ಇರಲಿಲ್ಲ ನನಗೆ. ಆಮೇಲೆ ಲಾಸ್ಟಲ್ಲಿ ಪೂಜೆ ಮಾಡಬೇಕಾದ್ರೆ ಯಾಕೋ ಮನಸ್ಸಿಗೆ ಅನಿಸ್ತು, ಇದನ್ನು ಕೂಡ ವೀಡಿಯೋ ಮಾಡೋಣ, ನೆಕ್ಸ್ಟ್ ಇಯರ್ ವೈಕುಂಠ ಏಕಾದಶಿ ಮಾಡೋರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿಬಿಟ್ಟು. ಸೊ ನೀವು ಕೂಡ ಅಷ್ಟೇ. ಮತ್ತು ವಿಷ್ಣು ಅವತಾರದಲ್ಲಿರೋ ಯಾವುದೇ ಫೋಟೋಗೆ ಆಗಲಿ ನೀವು ತುಳಸಿ ಹಾರನ ಹಾಕಿ, ಅದಾದ ನಂತರ ಈ ಥರ 27 ಏಲಕ್ಕಿನ ತಗೊಂಡು ಅದಕ್ಕೆ ಅರಿಶಿನ ಕುಂಕುಮ ಗಂಧನ ಇಟ್ಟು ಅದನ್ನು ಪೋಣಿಸಿ ಅದರದ್ದು ಒಂದು ಮಾಲೆನ ಮಾಡಿ ಅದನ್ನು ಆ ಒಂದು ವಿಷ್ಣು ಅವತಾರಕ್ಕೆ ಹಾಕಿ ಪೂಜೆ ಮಾಡಬೇಕಾಗತ್ತೆ. ನಿಮಗೆ ಶಕ್ತಿ ಇದ್ದರೆ ನಿರ್ಜಲ ಉಪವಾಸನೂ ಕೂಡ ಮಾಡ್ಬೋದು, ಅಂದರೆ ನೀರು ಸಹ ಕುಡಿದಂತೆ, ಅಥವಾ ನೀರು ಕುಡಿದ್ಬಿಟ್ಟು ಆ ಥರ ಉಪವಾಸ ಮಾಡ್ಬೋದು. ಅದು ಆಗಲ್ಲ ಅಂತಂದರೆ ಹಣ್ಣು, ಅಂದರೆ ತುಂಬ ಜಾಸ್ತಿನೂ ತಿನ್ನಬಾರ್ದು, ಎಲ್ಲೋ ತುಂಬ ಸುಸ್ತಾಗ್ತಿದೆ ಆಗ್ತಾ ಇಲ್ಲ ಅನ್ನೋ ಟೈಮಲ್ಲಿ 1-2 ಹಣ್ಣು ತಿನ್ಕೊಂಡು ಆ ಥರ ಉಪವಾಸ ಮಾಡ್ಬೋದು. ತೀರಾ ಮಟ್ಟ ಇವಾಗ ಶುಗರ್ BP ಪೇಷಂಟ್ಸ್ ಅವ್ರಿಗೆ ಆಗೋದೇ ಇಲ್ಲ ಅನ್ನೋರಿಗೆ ಅವರು ಒಂದೊತ್ತು ಊಟನ ಮಾಡಿಬಿಟ್ಟು ಬೇಕಾದ್ರೂ ಕೂಡ ಉಪವಾಸ ಮಾಡ್ಬೋದು. ಭಗವತೆ ವಾಸುದೇವಾಯ ನಮಃ, ಭಗವತೆ ವಾಸುದೇವಾಯ ನಮಃ, ಓಂ ಭಗವತೆ ವಾಸುದೇವಾಯ ನಮಃ. ಸೊ ಈ ರೀತಿಯಾಗಿ ನಮ್ಮ ಮನೆ ವೈಕುಂಠ ಏಕಾದಶಿ ಅಲಂಕಾರ ಹಾಗೂ ಪೂಜೆ ಇತ್ತು. ನಾನು ನೈವೇದ್ಯಕ್ಕೆ ಅಂತ ಹೇಳಿಬಿಟ್ಟು ಸ್ವಲ್ಪ ಪಾಯಸನ ಮಾಡಿದ್ದೆ. ಪಾಯಸನೇ
ಇಟ್ಟೆ. ಆ್ಯಂಡ್ ಈ ರೀತಿಯಾಗಿ ನೋಡ್ಬೋದು ಪೂಜೆ ಎಲ್ಲಂತೂ ತುಂಬಾ ಚೆನ್ನಾಗಾಯಿತು. ಮತ್ತು ಅದು ದೀಪದ ಸ್ಟ್ಯಾಂಡ್ ಇದೆಯಲ್ಲ ನಂತರ ಆ ದೀಪನ ಕೂಡ ಹಚ್ಚಿದೆ. ಹೊರಗಡೆ ಈ ರೀತಿಯಾಗಿ ಬೆಳಗ್ಗೆನೇ ಹೊರಗಡೆ ತೊಳೆದು ಎಲ್ಲ ರಂಗೋಲಿ ಹಾಕ್ಬಿಟ್ಟಿದೆ ಇವತ್ತು ಉಪವಾಸ ಮಾಡಬೇಕು ಅಂತ. ಬಟ್ ಸೈಟ್ ಹತ್ರ ನಿಮಗೆ ಗೊತ್ತೇ ಇರುತ್ತೆ, ಮನೆ ಕಟ್ಟಬೇಕಾದ್ರೆ ಒಂದಷ್ಟು ಇರುತ್ತೆ, ಹೋಗ್ತಾನೆ ಇರಬೇಕಾಗುತ್ತೆ. ಆ ಇದರಲ್ಲಿ ನನಗೆ ಬೆಳಗ್ಗೆನೇ ಪೂಜೆ ಮಾಡೋಕ್ಕಾಗಲಿಲ್ಲ. ಸೊ ಫೈನಲಿ ಈ ರೀತಿಯಾಗಿ ನಾನು ನನ್ನ ತುಳಸಿ ಕಟ್ಟೆ ಹತ್ರ ರಂಗೋಲಿನ ಹಾಕಿದ್ದೆ. ಹೇಗೆ ಕಾಣಿಸ್ತಾ ಇದೆ ಅಂತ ಕಾಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ಅವ್ನು ಬಟ್ಟೆ ಹಾಕೊಂಡೆ ಹೇಳಿದೆ ಯಾರು ಬಂದವ್ರೆ ಸಿಂಬಾ? ಕವರ್ ಮಾಡೋಣ. ಹಾಕು ಹಾಕು, ಶಿಮ್ ಶಿಮ್ ಮಾಡ್ತಾರೆ ಎಲ್ಲರೂ. ಯಾಕಿದ್ದೀರಾ ಅಂದ್ರೆ ನೀವೇನ್ ರಿಪ್ಲೈ ಮಾಡಿಲ್ಲ ರೀ ಹೇಗಿದ್ದೀರಾ ಅನ್ನೋದಕ್ಕೆ? ನೀನ್ ಹೆಂಗಿದ್ಯಾ ಅಂತ ಹೇಳು, ಅವ್ರು ಹೆಂಗಾದ್ರು ಅನ್ಕೊಳ್ಳೋದೇನ್ ಬೇಡ. ಕೇಳಿದವ್ರಿಗೆ ಹೇಳ್ಬೇಕು. ಲಡ್ಡು, ಲಕ್ಷಿತಣ್ಣ ಕಾಲ್ ಮಾಡು, ಬಾ ಅಂತ ಹೇಳು. ಅದು ನಮ್ಮಮ್ಮ ಸೀರಿಯಲ್ ಹಾಕಿತ್ತಂತೆ. ಸೀರಿಯಲ್ ಅಪ್ಪ ಅಮ್ಮ ಬೇರೆ ಆಗಿರೋದನ್ನ ನೋಡ್ಬಿಟ್ಟು ಹುಡುಗ ಪಾಪ ಬೇರೆ ಆಗಿದ್ದು ನೋಡ್ಬಿಟ್ಟು ಹುಡುಗ ಅಳ್ತಿತ್ತಂತ ಫೋಟೋ ತಗೊಂಡು ಇವನು ಫೋಟೋ ತಗೊಂಡ್ ನಮ್ಗೆ ಅಳ್ಗೆ ಕೂತವಂತ ಅಪ್ಪ ಬೇಕು ಅಮ್ಮ ಬೇಕು ಅಂತ. ಇವಾಗ ನಾನು ಬೆಳಗ್ಗೆ ಹೇಳಿದೀನಿ ಬರ್ತೀನಂತ. ಬೇಡ 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 ಬರೋದಿಲ್ಲ ಒಂಥರ ಇಷ್ಟು ದಿವಸ ಬಿಟ್ಟಿದ್ದೀರಲ್ಲ. ನಾನು ಬರ್ತೀನಿ ಅಂದ್ರೆ ಯಾವ್ದೇ ಹುಳ ಅಪ್ಟೇ ಇರ್ತವೆ. ನಾನು ಯಾವ್ದೇ ಬರ್ತೀನಿ ಅಂದ್ರೆ ಬರ್ಬೇಡಿ ಅಂತಳ, ಅಪ್ಪ ಅಮ್ಮ ಬಂದ್ಬಿಡ್ತಾರೆ, ಅಪ್ಪ ಅಮ್ಮ ಕರೆಸ್ಬಾರ್ದು ಅಂತಳ. ಇಲ್ಲಿ ಆಯ್ತು ಕರ್ಕೊಂಬ ಸಾಕು. ಹೊಸ ಮಗ ಅವನು ಅಲ್ಲಿ ಬುಕ್ಸ್ ನಿಮ್ಮ ಅಂಗಡಿ ಹತ್ರ ಹೋಗಿದ್ವಲ್ಲ, ಅಲ್ಲಿ ಬುಕ್ ಅಲ್ಲಿ ಅವ್ನಿಗೆ ಕತೆ ಬೇಕು, ನಂಗೆ ಕತೆ ಬೇಕು ಅಂತಿದ್ದ. ಹೋಗಿ ಒಂದಿಷ್ಟು ಕತೆ ಬುಕ್ ಎತ್ಕೊಂಡ್ಬಂದು ಹಿಡ್ಕೊಂಡು ನಿಂತಿದ್ದ. ಆಯ್ತು ಅಂದ್ಬಿಟ್ಟು ಒಂದಷ್ಟು ಕತೆ ಬುಕ್ ಎತ್ಕೊಂಡ್ಬಂದಿದ್ದಕ್ಕೆ ಇವೆಲ್ಲ ಅವನು ಎತ್ಕೊಂಡ್ಬಂದು ಕೊಟ್ಟ, ನನಗೆ ಬೇಕು ಬೇಕು ಇವೆಲ್ಲ ಅಂತ. ಆಯ್ತು ಅಂತ ಹೌದು, ಏನೇನ್ ಬರ್ತಿದ್ಯಮ್ಮ? ಅಣ್ಣನಿಂದ ಲಕ್ಷಿತ್ ಅಂತ ಐತೆ, ಬೆಳಗ್ಗೆ ತಗೊಂಡೋಗಿ ಬುಕ್ ಎಲ್ಲ ಮೇಲ್ಗಡೆ ಹುಡುಗಿ ಕೊಟ್ಟಿದ್ದ. ಎಲ್ಲ ಕತೆ ಬುಕ್ ಎಲ್ಲ ನಿಂದು ಸಿಂಬು ಪಾಪ ಕೊಟ್ಟಲ್ಲ ಎಲ್ಲ ನಿನ್ ಕತೆ ಬುಕ್ ಎಲ್ಲ. ಬಾರ್ ಸಿಕ್ಬಿಟ್ಟ ಅಲ್ಲಿ ಕಣ್ಣು ಕಣ್ಣು. ಲಕ್ಷಣಟ್ಟು ಸಿಂಪಾಗಿ ಜೋರಾಗಿ ಕೊಡ್ಬಿಡಿ. ನಾನು ನೋಡ್ತಾ ಇದ್ದಲ್ಲ, ಅದಕ್ಕೆ ಹಿಂಗ್ ಮಾಡ್ತಾರೆ. ಬಿಟ್ಟೆ ನೋಡಿ ಎರಡ ಅಲ್ಲಿ ಬರಲ್ವಾ ನೀನು? ಬರಲ್ವಾ ಸಿಂಬ? ಬರೋದೇನೋ ಅದು ಲಕ್ಷದಕ್ಕೆ ತಂದಿರೋದು ಒಂದು ಸ್ವಲ್ಪ.
ಲಕ್ಷಿತ್ ಆ್ಯಕ್ಚುಲಿ ಮಂಡ್ಯದಲ್ಲಿದ್ದ, ಅವನ್ನ ಅಲ್ಲೇ ಬಿಟ್ಟಿದ್ವಿ ವೆಕೇಷನ್ಗೆ ಅಂತ ಹೇಳಿಬಿಟ್ಟು. ಅದೇ ನಮ್ಮ ಅಪ್ಪ ಅಮ್ಮ ಅಂತ ಇದ್ರು, ಇಷ್ಟು ದಿವಸ ಮಗುನ ಬಿಟ್ಟಿದ್ದೀರಲ್ಲ, ಅದು ಹೇಗಿದ್ದೀರಾ ಮಗುನ ಬಿಟ್ಟು. ಮತ್ತು ಅಲ್ಲಿ ಅವ್ನಿಗೇನಪ್ಪ ಅಂದರೆ ಈ ಥರ ಹುಳಗಳನ್ನೆಲ್ಲ ಅದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್, ಸೊ ಅದನ್ನೆಲ್ಲ ಇಟ್ಕೊಂಡ್ಬಿಡ್ತಾನೆ ಅಂತ ಭಯ ನಮ್ಮ ಅಪ್ಪ ಅಮ್ಮಂಗೆ. ಬಟ್ ಅಲ್ಲಿ ಅವ್ರ ಅಜ್ಜಿ ತುಂಬ ಚೆನ್ನಾಗೇ ನೋಡ್ಕೋತಾ ಇದ್ರು. ಆಮೇಲೆ ಇನ್ನೊಂದೇನಪ್ಪ ಅಂದರೆ ನ್ಯೂ ಇಯರ್ ದಿವಸ ಲಕ್ಷಿತ್ ನಮ್ಮ ಜೊತೆ ಇರಲ್ವಲ್ಲ ಅನ್ನೋ ಒಂದು ಬೇಜಾರು ಜಾಸ್ತಿ, ಆ ಥರ ಆಗಿತ್ತು. ಬಟ್ ಏನೇ ಇರಲಿ ಅಲ್ಲ, ಈ ಅಜ್ಜಿ ತಾತ ಹಾಗೂ ಮೊಮ್ಮಕ್ಕಳು ಈ ಒಂದು ಪ್ರೀತಿ ಇರುತ್ತಲ್ಲ, ಅದೊಂಥರ ಡಿಫ್ರೆಂಟ್ ಲೆವೆಲ್ ಪ್ರೀತಿನೇ. ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗೋದಿಲ್ಲ ಅನ್ಸುತ್ತೆ. ನಾವಂತೂ ಅಷ್ಟಾಗಿ ಅಜ್ಜಿ ತಾತ ಮೊಮ್ಮಕ್ಕಳು ಅಂದರೆ ಈ ಥರ ನಮ್ಮ ಅಜ್ಜಿ ತಾತ ಜೊತೆ ಆ ಒಂದು ಬಾಂಡಿಂಗ್ನ ಅಷ್ಟು ಶೇರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಬಿಕಾಸ್ ನಾವು ಇದ್ದಿದ್ದೆಲ್ಲ ಬಾಂಬೆನಲ್ಲೇ ಆಗಿದ್ದರಿಂದ. ಬಟ್ ಅಲ್ಲಿ ನಮ್ಮ ಬಾಂಬೆ ಅಮ್ಮ ಮತ್ತು ನಮ್ಮ ಮಾಮ ಅವರಿಬ್ಬರು ಅದೇ ರೀತಿಯಾದಂಥ ಪ್ರೀತಿನ ನಮಗೆ ಕೊಟ್ಟರು ಅಂತಲೇ ಹೇಳ್ಬೋದು. ಸೊ ಅವ್ರ ಮೂಲಕ ಆ ಒಂದು ಪ್ರೀತಿನ ನಾವು ಶೇರ್ ಮಾಡಿದ್ದೀವಿ. ಬಟ್ ನಮ್ಮ ಸ್ವಂತ ಅಜ್ಜಿ ತಾತ ಹತ್ರ ನಾವು ಆ ಒಂದು ಪ್ರೀತಿನ ಅದನ್ನು ಹಂಚ್ಕೊಳ್ಳೋಕ್ಕಾಗಲಿಲ್ಲ. ಆ್ಯಂಡ್ ಇವಾಗ ಖೀರ್ ಮಾಡೋಣ ಅಂತ ಹೇಳ್ಬಿಟ್ಟು ಇಡ್ತಾಯಿದ್ದೀನಿ. ಸೊ ಸ್ವಲ್ಪ ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ಪೂಜೆ ಎಲ್ಲ ಆದಮೇಲೆ ಖೀರ್ ಮಾಡೋಕ್ಕೆ ಇಟ್ಟಿದ್ದು. ಸೊ ಖೀರ್ ಮಾಡೋಣ ಅಂತ ಹೇಳಿಬಿಟ್ಟು ಈ ಒಂದು ಇನ್ಸ್ಟೆಂಟ್ MTRದು ಪಾಯಸ ಮಿಕ್ಸ್ ಬರುತ್ತಲ್ಲ, ಅದನ್ನು ತರಿಸ್ಕೊಂಡಿದ್ದೆ. ಸಪ್ರೇಟಾಗೂ ಕೂಡ ಮಾಡ್ಬೋದಾಗಿತ್ತೇನೋ, ಬಟ್ ನನಗೆ ಪೂಜೆ ಮಾಡಿ ಮತ್ತು ಅದು ಮಾಡೋ ಅಷ್ಟರಲ್ಲಿ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು, ಪೂಜೆ ಮಾಡಬೇಕಾದ್ರೆ ಇನ್ಫ್ಯಾಕ್ಟ್ ನಂಗೆ ನೆನಪಾಯಿತು ನಾನು ನೈವೇದ್ಯಕ್ಕೆ ಇಟ್ಟಿಲ್ವಲ್ಲ ಅಂತ ಹೇಳಿಬಿಟ್ಟು, ಅದಕ್ಕೇ ಇನ್ಸ್ಟೆಂಟ್ ಈ ಒಂದು ಪಾಯಸ ಮಿಕ್ಸ್ನ ತರಿಸ್ಬಿಟ್ಟು ಹಾಗೆ ಹಾಲು ಕಾಯಕ್ಕೆ ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ದೆ. ಅದಾಗೋ ಅಷ್ಟರಲ್ಲಿ ಈ ಒಂದು ಪಾಯಸ ಮಿಕ್ಸ್ನ ಹಾಕಿ ಇನ್ಸ್ಟೆಂಟಾಗೆ ಮಾಡಿಕೊಂಡೆ. ತುಂಬ ಚೆನ್ನಾಗೂ ಆಗುತ್ತೆ ಆ್ಯಂಡ್ ತುಂಬ ಬೇಗನೂ ಕೂಡ, ಲೈಕ್ ಆಲ್ಮೋಸ್ಟ್ 10 ಮಿನಿಟ್ಸ್ 12 ಮಿನಿಟ್ಸ್ ಒಳಗಡೆ ನಮ್ಮ ಪಾಯಸಮ್ ಕೂಡ ರೆಡಿ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಇದನ್ನು ತರಿಸ್ಕೊಂಡೆ. ಇದು ಮಾಡೋದು ಕೂಡ ತುಂಬಾ ಈಸಿ. ಹಾಲು ಒಂದು ಸ್ವಲ್ಪ ಚೆನ್ನಾಗಿ ಕುದಿ ಬರ್ತಾ ಇದೆ ಅನ್ನೋ ಟೈಮಲ್ಲಿ ಒಂದು ಇನ್ಸ್ಟೆಂಟ್ ಮಿಕ್ಸ್ನ ಹಾಕಿಬಿಟ್ಟು ಅದನ್ನು ಒಂದು 10 ನಿಮಿಷ ತನಕ ಬೇಯಿಸ್ಕೋಬೇಕು. ಒಳಗಡೆ ಇರುವಂಥ ಶಾವಿಗೆ ಆಗಲಿ ಅದೆಲ್ಲ ಚೆನ್ನಾಗಿ ಒಂದು ಸ್ವಲ್ಪ ಸಾಫ್ಟ್ ಆಗೋ ತನಕ ಬೇಯಿಸ್ಕೋಬೇಕು. ಅದಾದಮೇಲೆ ನಮ್ಮ ಪಾಯಸ ಏನಿದೆಯೋ ಅದು ರೆಡಿ ಆಗುತ್ತೆ ಆ್ಯಂಡ್ ಗಟ್ಟಿನೂ ಕೂಡ ಆಗುತ್ತೆ. ಸೊ ಸ್ವಲ್ಪ ಹಾಲು ಜಾಸ್ತಿನೇ ಹಾಕಿ ಬೇಗನೆ ಗಟ್ಟಿಯಾಗಿಬಿಡುತ್ತೆ. ಬಾರಲ್ಲಿ ರಜೆ ನಿಂಗೆ ಪ್ರೈಸ್ ಕೊಟ್ಟಿದ್ದಾರೆ ರಜೆ ವಾ ನಾನು ಚೆಲ್ಬಿಡ್ತು. ವಾ ಏನಮ್ಮ ಮಾಡೋದು, ನಾನೆಲ್ಲ ಚೆಲ್ಲಾಕ್ಬಿಡ್ತಲ್ಲಮ್ಮ ನಿಂದನಾ. ಸೊ ಪಾಯಸ ಕೂಡ ರೆಡಿ ಆಯಿತು. ಟೋಟಲಿ 8 ಗ್ಲಾಸ್ ಪಾಯಸ ಆಯಿತು. ಅದರಲ್ಲಿ ಒಂದು ದೊಡ್ಡದೊಂದು ಇನ್ಸ್ಟೆಂಟ್ ಮಿಕ್ಸ್ ಇದರಲ್ಲಿ ತುಂಬಾ ಚೆನ್ನಾಗಾಗಿತ್ತು. ಸ್ವೀಟ್ ಎಲ್ಲನೂ ಕೂಡ ಪ್ರಾಪರಾಗಿರುತ್ತೆ, ತುಂಬ ಹೆವಿ ಸ್ವೀಟು ಇರೋದಿಲ್ಲ, ಪ್ರಾಪರಾಗಿ ಮಾಡಿರ್ತಾರೆ. ನೀವೊಂದು ಸ್ವಲ್ಪ ಹಾಲು ಜಾಸ್ತಿನೇ ಹಾಕಿದ್ರೆ ಸ್ವೀಟು ಒಂದು ಸ್ವಲ್ಪ ಕಡಿಮೆ ಆ ಥರನೇ ಅನಿಸುತ್ತೆ. ಆದರೆ ಇವಾಗ ಎಲ್ಲರಿಗೂ ಕೂಡ ಕೊಡ್ತಾಯಿದ್ದೀನಿ. ಪ್ರಸಾದ ಮಾಡಿದ್ನೆಲ್ಲ ದೇವ್ರಿಗೆ ಇಟ್ಬಿಟ್ಟು ಇವಾಗ ಎಲ್ಲರಿಗೂ ಕೊಡ್ತಾಯಿದ್ದೀನಿ. ಚಿಕ್ಕದ್ ಬೇಕಾ ಇನ್ನ? ಇದೆಲ್ಲ ಬರೀ ನಮ್ಗೆ ಅರ್ಥ ಆಗುತ್ತಾ? ನಮಗೆ ಅರ್ಥ ಏನು ಚಿಕ್ಕದ್ ಬೇಡ, ನಂಗೆ ಸ್ವಲ್ಪ ದೊಡ್ಡದೇ ಬೇಕು. ತಿಂದಡಿಗೆ ಕೆಮ್ಮತ್ತಪ್ಪ. ಬೆಳಗ್ಗೆ ತಿಂದಿದ್ದಲ್ಲ, ಯಾಕೆ ತಿಂದ್ರಿ? ನೀನ್ ಯಾಕೆ ಕೊಟ್ಟೆ? ನನ್ಗೇನು ಗೊತ್ತಿತ್ತು ಇವು ತಿಂದವ್ರೆ ಅಂತ. ನಾಳೆ ತಿನ್ಬೋದಾಗಿತ್ತು. ಅವು 3 ನಾಳೆ ಕೊಡು. ಹೆಂಗಿದೆಯೇ? ಚೆನ್ನಾಗಿದೆ. ಸ್ವೀಟ್ ಜಾಸ್ತಿ ಎಷ್ಟು ಚೆನ್ನಾಗಿದೆ. ನಾನೇನು ಸ್ವೀಟ್ ಹಾಕಿಲ್ಲ, ಅದು ನ್ಯಾಚುರಲ್ ರೆಡಿ ಮಿಕ್ಸ್ ಅಲ್ವಾ. ಲಡ್ಡು ಬೇಗ ಬೇಗ ತಿನ್ಬೇಕು. ಲಡ್ಡು ಪಾಯಸ ನಿಂಗೆ ಇಷ್ಟ ತಾನೇ? ಅವ ನೋಡಿಗೆ ಐದರ ನಿಂದೆ ತಿನ್ನಮ್ಮ. ಲಡ್ಡುಗೆ ಇಷ್ಟ ಆಗುತ್ತೆ ಈ ಸ್ವೀಟ್. ಕೊಟ್ಬಿಟ್ರೆ ರೆಡಿ ಸಾಕು. ಲಡ್ಡು ಪಾಯಸ ಸ್ವೀಟು. ಅಲ್ಲಿ ಮಮ್ಮಿ ಸ್ವೀಟು. ಮಮ್ಮಿ ಡ್ಯಾಡಿ ಆ್ಯಕ್ಚುಲಿ ಊರಿಗೆ ಹೋಗಿದ್ರು. ಸೊ ಅವರು ಮಮ್ಮಿ ಅಂತೂ ಊರಿಗೆ ಹೋಗಿ ಒಂದು 15 ದಿವಸನೇ ಆಯಿತು. ನಾವು ಸೀಮಂತಕ್ಕೆ ಹೋಗಿದ್ವಿ, ನೆನಪಿರಬೇಕು ನಿಮಗೆ. ಸೊ ಸೀಮಂತದಿಂದ ಇವಾಗಲೇ ನಮ್ಮಮ್ಮ ಬೆಂಗಳೂರಿಗೆ ಬರ್ತಾ ಇರೋದು. ಅದು ಡೈರೆಕ್ಟಾಗಿ ನಮ್ಮ ಮನೆಗೆ ಬಂದರು. ಅವ್ರು ಬರ್ತಾರೆ ಅಂತ ಗೊತ್ತೇ ಇರಲಿಲ್ಲ. ಇನ್ಫ್ಯಾಕ್ಟ್ ಲಚ್ಚು ನಂದು ಕೂಡ ಬರ್ತಾರೆ ಅಂತ ಗೊತ್ತಿರಲಿಲ್ಲ. ಬಟ್ ಸೈಟ್ ಹತ್ರ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿಬಿಟ್ಟು ಅವರು ಬೆಳಗ್ಗೆನೇ ಅಂದರೆ ಮಧ್ಯಾಹ್ನ ಆ ಥರನೇ ಬಂದಿದ್ರಂತೆ. ಸೊ ಅಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ಒಂದು ಸಂಜೆ ಆಗಿ ಬಂದರು. ಆ್ಯಂಡ್ ನಂದು ಮನೆಗೆ ಎತ್ಕೊಂಬಂದ್ಬಿಟ್ಟಿದ್ಲು. ಸೊ ಮಮ್ಮಿಯವರು ಅಲ್ಲಿಗೆ ಹೋದ್ರೂ ಕೂಡ ಪ್ರಯೋಜನ ಆಗ್ತಿರಲಿಲ್ಲ ಅಂತ ಹೇಳಿಬಿಟ್ಟು ಮಮ್ಮಿಯವರು ಕೂಡ ಡೈರೆಕ್ಟಾಗೇ ಇಲ್ಲಿಗೆ ಬಂದುಬಿಟ್ರು. ಆ್ಯಂಡ್ ಇವಾಗ ಪಾಯಸ ಎಲ್ಲನೂ ಮಾಡಿ ಅದಾದಮೇಲೆ ಅಡುಗೆನೂ ಕೂಡ ಮಾಡ್ತಾಯಿದ್ದೀನಿ. ನಂಗೆ ಫಸ್ಟೇ ಗೊತ್ತಿದ್ದರೆ ಮುಂಚೆನೇ ಅಡುಗೆ ಮಾಡಿಟ್ಟಿರ್ತಿದ್ದೆ, ಬಟ್ ನಂಗೆ ಗೊತ್ತಿರಲಿಲ್ಲಲ್ಲ. ಸೊ ಸಾಂಬಾರಿತ್ತು. ಪುನೀತ್ಗಾಗುತ್ತೆ ಹೇಗಿದ್ರು ನಾನು ಉಪವಾಸ ಅಂದ್ಕೊಂಡಿದ್ದೆ. ಮತ್ತು ಅವ್ರು ಬಂದಮೇಲೆ ಅಡುಗೆನೂ ಕೂಡ ಮಾಡ್ತಾಯಿದ್ದೀನಿ. ಸಿಂಪಲಾಗಿಯೇ ಅಡುಗೆ ಮಾಡ್ತಾಯಿದ್ದೆ.
ಇನ್ಫ್ಯಾಕ್ಟ್ ಅವತ್ತು ಬೆಳಗ್ಗೆಯಿಂದನೂ ಅಷ್ಟು ಕೆಲಸ ಮಾಡ್ತಾ ಇದ್ದೆ, ಅಷ್ಟು ಓಡಾಟ ಇತ್ತು, ಸೈಟ್ ಹತ್ರ ಹೋಗಿ ಬರೋದು, ಮತ್ತು ಮನೇಲಿ ಕೂಡ ಎಲ್ಲ ಸ್ವಲ್ಪ ಕ್ಲೀನಿಂಗು ಎಲ್ಲ ಕೆಲಸನೂ ಮಾಡ್ತಾಯಿದ್ರು. ಮತ್ತು ಉಪವಾಸ ಬೇರೆ ಇದ್ದೆ ನಾನು, ಅಂದರೆ ಏನೂ ಸಹ ತಿಂದಂತೆ ಏನೂ ಸಹ ಕುಡಿದಂತೆ ಉಪವಾಸ ಬೇರೆ ಇದ್ದೆ. ಅಂದರೂ ಒಂದು ಸ್ವಲ್ಪನೂ ಲಿಟ್ರಲಿ 1%ಗೂ ನಂಗೆ 0.5%ಗೂ ಸುಸ್ತು ಅನ್ನೋದೇ ಆಗಿರಲಿಲ್ಲ. ತುಂಬ ಆ್ಯಕ್ಟಿವ್ ಆಗಿದೆ. ನಂಗೆ ಅದೇ ಆಶ್ಚರ್ಯ ಆಯಿತು. ಇಲ್ಲಾಂದರೆ ಒಂದೊತ್ತು ಊಟ ಮಾಡಲಿಲ್ಲ ಅಂದರೆ ಒಂಥರ ಫುಲ್ ಸುಸ್ತಾದಂಗೆ ಅನಿಸ್ತಾ ಇರುತ್ತೆ. ಅವತ್ತಿನ ದಿವಸ ನಾನು ಉಪವಾಸ ಇಟ್ಟಿದ್ದು, ಅಂದರೆ ಮನಸ್ಫೂರ್ತಿ ಉಪವಾಸ ಇಟ್ಟಿದ್ನಲ್ಲ, ಒಂದು ಸ್ವಲ್ಪನೂ ನನಗೆ ಸುಸ್ತು ಅನ್ನೋದು ಫೀಲ್ ಆಗಲಿಲ್ಲ, ಅಥವಾ ಏನೇ ಆಗಲಿ, ಅಷ್ಟು ಕೆಲಸ ಮಾಡಿದ್ರೂ ನನಗೇನೂ ಅನ್ನಿಸ್ಲಿಲ್ಲ. ಇನ್ಫ್ಯಾಕ್ಟ್ ಅಲ್ಲಿ ಮನೆ ಹತ್ರ ಅಂತೂ ಅಷ್ಟು ಮೇಲೆ ಹತ್ತಿ ಇಳಿಬೇಕು, ಅದೆಲ್ಲನೂ ಮಾಡಿದ್ರೂ ಕೂಡ ನನಗೇನೂ ಅನ್ನಿಸ್ಲಿಲ್ಲ. ಸೊ ಅದು ಹೇಳ್ತಾರಲ್ಲ, ಮನಸ್ಸಿಂದ ಏನೇ ಮಾಡಿದ್ರೂ ಅದಕ್ಕೆ ಆ ದೇವರ ಆಶೀರ್ವಾದ ಒಂದು ಇದ್ದೇ ಇರುತ್ತೆ. ಆ್ಯಕ್ಚುಲಿ ಎಲ್ಲರೂ ತುಂಬ ಏನು ಊಟ ಬೇಡ ಅಂತ ಹೇಳ್ತಾಯಿದ್ರು. ಸೊ ಅದಕ್ಕೆ ಸಿಂಪಲ್ಲಾಗಿ ಅಂದ್ಬಿಟ್ಟು ಟೊಮ್ಯಾಟೊ ರಸಮ್ನ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ತಯಾರಿ ಮಾಡ್ಕೊಂಡಿದ್ದೆ. ಹಾಗೂ ನಾನು ಅಡುಗೆ ಮಾಡಿ ಇಟ್ಬಿಟ್ಟು ಹಾಗೆಯೇ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ವಿ. ಬಿಕಾಸ್ ಬೆಳಗ್ಗೆಯಿಂದ ಅಂತ ಒಂದು ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಸಂಜೆ ಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ದೇವಸ್ಥಾನಕ್ಕೆ. ಎಲ್ಲರೂ ಕೂಡ ದೇವಸ್ಥಾನಕ್ಕೆ, ಅಂದರೆ ಮಮ್ಮಿ ಡ್ಯಾಡಿ ಏನೋ ಊರ ಹತ್ರನೇ ಹೋಗ್ಬಿಟ್ಟು ಬಂದಿದ್ರಂತೆ, ನಾವು ಯಾರೂ ಹೋಗಿರಲಿಲ್ಲ. ಸೊ ನಾವೆಲ್ಲರೂ ಸಂಜೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಏನು ಮಾಡ್ತಿದ್ದೆ ಜನ್ವಿ? ಟೊಮ್ಯಾಟೊ ರಸಂ ಮಾಡೋಣ ಅಂತ ಹೇಳ್ಬಿಟ್ಟು ಕೂಗಿಸ್ಕೊಂಡಿದ್ದೀನಿ. ಇದರಲ್ಲಿ ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಮತ್ತೆ ಬೆಳ್ಳುಳ್ಳಿ, ಮತ್ತೆ ಒಣಮೆಣಸಿನ್ಕಾಯಿನ ಹಾಕ್ಬಿಟ್ಟು ಕೂಗಿಸ್ಕೊಂಡಿದ್ದೀನಿ. ಇವಾಗ ಇನ್ನೊಂದು ರೌಂಡ್ ರುಬ್ಬಿಟ್ಟು ಟೊಮ್ಯಾಟೊ ರಸಂ. ಏನು ಇಷ್ಟೊಂದು ಗಲಾಟೆ ಮನೇಲೆಲ್ಲ? ಮನೇಲಿ ಫುಲ್ ನೆಂಟರು, ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಲ್ಲರೂ ಬಂದಿದ್ದಾರೆ. ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಲ್ಲರೂ ಬಂದಿದ್ದಾರೆ, ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾನು ಅನ್ಕೊಂಡೆ ಹೋಗಿ ನಾನೇ ಏನೋ ಮಾಡ್ಕೋತಾ ಇದ್ದೀನಿ ಅಂತ ಮಾಡ್ಕೋತಾ ಇದ್ದೆ. ಬೆಳಿಗ್ಗೆಯಿಂದ ಫುಲ್ ಮನೆ ಕ್ಲೀನಿಂಗೇ ಮಾಡ್ಕೋತಾ ಇದ್ದೆ. ಫೈನಲಿ ಎಲ್ಲ ಆಯಿತು. ಸಂಜೆ ಪೂಜೆನೂ ಕೂಡ ಮಾಡಿದೆ. ಬೆಳಗ್ಗೆ ಮಾಡೋಕ್ಕಾಗಲೇಬೇಕು, ಸಂಜೆ ಪೂಜೆ ಆಯಿತು. ಆ್ಯಂಡ್ ಮಧ್ಯಾಹ್ನ 4-4:30 ಅಷ್ಟರಲ್ಲಿ ಲೆಕ್ಚರ್ ಬಂದಿದ್ರು ಈ ಕಡೆಗೆ. ಬಟ್ ಎಲ್ಲ ಹೊರಟೋಗ್ತೀವಿ ಅಂತ ಹೇಳೋದು ನಂದು. ಮತ್ತೆ ಮನೆಗೆ ಬಂದರು. ಸೊ ಖುಷಿ ಆಯಿತು, ಎಲ್ಲರೂ ಬಂದರು. ಅದಾದಮೇಲೆ ನಮ್ಮ ಅಪ್ಪ ಅಮ್ಮ ಕೂಡ ಬಂದರು. ಸೊ ಇನ್ನೂ ಜಾಸ್ತಿ ಖುಷಿ ಆಯಿತು. ಸೊ ಹೀಗೆ ಎಲ್ಲರೂ ಬಂದರು. ಇವಾಗ ಎಲ್ಲ ದಿಢೀರಾಗಿ ಬಂದಿದೆ. ಅದಕ್ಕೆ ಅಡುಗೆಗೆ ಸಾಂಬಾರಿದೆ, ತೊಗರಿಕಾಯಿ ಸಾಂಬಾರು ಮಾಡಿದ್ನಲ್ಲ, ಸೊ ಸಾಂಬಾರಿದೆ. ಇವಾಗ ಇದು ಟೊಮ್ಯಾಟೊ ರಸಮ್ ಒಂದು ಸ್ವಲ್ಪ ಮಾಡ್ತೀನಿ. ನಮ್ಮ ಅಪ್ಪಂಗೆ ಇಲ್ಲಿ ಪನ್ನೀರ್ ಮಸಾಲ ಮತ್ತು ಚಪಾತಿ ಇಟ್ಟಿದೆ. ಸೊ ಚಪಾತಿ ಮಾಡ್ಕೊಡ್ತೀನಿ. ನಿನಗೆ ತೊಗರಿಕಾಯಿ ಸಾಂಬಾರು ಬೇಕಾ, ರಸಮ್ ಬೇಕಾ? ಎರಡು ಬೇಡ. ಮತ್ತಿನೇನು ಬೇಕು? ಚಪಾತಿ ಬೇಕಾ? ನಾನಂತೂ ಈ ರೀತಿಯಾಗಿ ಸಿಂಪಲ್ಲಾಗಿ ಟೊಮ್ಯಾಟೊ ರಸಮ್ನ ಮಾಡ್ಕೊತೀನಿ. ನೀವು ಹೇಗೆ ಮಾಡ್ತೀರಾ, ಇದೇ ರೀತಿಯಾಗಿ ಮಾಡ್ತೀರಾ ಅಂತ ನನಗೆ ತಿಳಿಸಿ, ಆಯಿತಾ? ಆ್ಯಂಡ್ ನನಗೆ ಈ ಒಂದು ಟೊಮ್ಯಾಟೊ ರಸಮ್ಗಿಂತ ಇದು ಅಂದರೆ ತಮಿಳಿಯನ್ಸ್ ಮಾಡ್ತಾರಲ್ಲ, ನಾನು ಅದನ್ನು ಕೂಡ ಮುಂಚೆ ಶೇರ್ ಮಾಡಿದ್ದೀನಿ ಅನಿಸುತ್ತೆ, ಅದರ ರೆಸಿಪಿನೂ ಕೂಡ. ಸೊ ಆ ಥರ ರಸಮ್ ತುಂಬ ಜಾಸ್ತಿ ಇಷ್ಟ. ಅದನ್ನು ಸೂಪ್ ಥರನೂ ಕುಡಿಬೋದು, ಇದನ್ನು ಕೂಡ ಸೂಪ್ ಥರ ಕುಡಿಬೋದು, ಇಲ್ಲ ಅಂತಲ್ಲ. ಬಟ್ ಅದೊಂದು ಸ್ವಲ್ಪ ಜಾಸ್ತಿ ಇಷ್ಟ. ಚಿಕ್ಕ ವಯಸ್ಸಿಂದನೂ ಜಾಸ್ತಿ ಅದನ್ನೇ ತಿನ್ಕೊಂಡು ಬೆಳೆದಿರೋದ್ರಿಂದ ಅದೇ ಜಾಸ್ತಿ ಇಷ್ಟ ಆಗುತ್ತೆ. ಇದಕ್ಕೊಂದು ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ಒಗ್ಗರಣೆಗೆ ಒಂದು 2 ಜಜ್ಜಿ ಹಾಕ್ಕೊಳ್ಳಿ. ಬಟ್ ಬೇಯಿಸ್ಕೊಳ್ಳೋಕ್ಕೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ತುಂಬಾ ಸಿಂಪಲ್ ಒಗ್ಗರಣೆ. ಒಂದು 2 ಸ್ಪೂನ್ ಎಣ್ಣೆ, ಒಂದು ಸ್ವಲ್ಪ ಸಾಸಿವೆ, ಜಜ್ಜಿರೋ ಬೆಳ್ಳುಳ್ಳಿ ಹಾಗೂ 1-2 ಒಣಮೆಣ್ಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ರುಬ್ಬಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಅದರದ್ದೇ ನೀರೇನು ಬೇಯಿಸಿಟ್ಕೊಂಡಿದ್ವಲ್ಲ, ಸೊ ಆ ನೀರನ್ನೇ ಹಾಕಿ ಅಷ್ಟೇ ನಮ್ಮ ಒಂದು 2 ಕುದಿ ಬರೋ ತನಕ ನಮ್ಮ ರಸಮ್ ಏನಿದ್ದು ರೆಡಿ ಆಗುತ್ತೆ. ಬಟ್ ಲಾಸ್ಟಲ್ಲಿ ಒಂದು ಇಂಗ್ರೀಡಿಯೆಂಟ್ ಹಾಕಬೇಕು. ಇದು ನಾನು ಮಾಡಿಟ್ಕೊಂಡಿರುವಂಥ ರಸಮ್ ಪೌಡರ್. ಸೊ ಇದರಲ್ಲಿ ಬಂದು ಮೆಂತ್ಯ, ಜೀರಿಗೆ, ಮೆಣಸು, ಲವಂಗ ಮತ್ತು ಚಕ್ಕೆ ಎಲ್ಲನೂ ಹಾಕಿ ಹುರಿದು ಮಾಡಿಟ್ಕೊಂಡಿರುವಂಥ ಒಂದು ರಸಮ್ ಪೌಡರ್. ಸೊ ನಾನು ರಸಮ್ ಮಾಡಿದಾಗಲೆಲ್ಲ ಹೋಮ್ ಮೇಡ್ ರಸಮ್ ಪೌಡರೇ ಯೂಸ್ ಮಾಡೋದು. ಎಲ್ಲ ಪೌಡರ್ಸು ಮಾಡಿಟ್ಕೋಬೇಕು ಅಂತ ಆಸೆನೇ, ಬಟ್ ಟೈಮೇ ಸಿಗೋಲ್ಲ. ಕಿರಣವ ನೋಡಿದೆ ನಯನದಲ್ಲಿ, ದಂಡಕ ಮಂಡಲ ಧರಿಸುವ ಯತಿಗಳ ಕಂಡೆನ ಕನಸಿನಲ್ಲಿ.
ತಗೊಳ್ತೀನಿ. ವೈಕುಂಠ ದ್ವಾರ ಮಾಡಿಲ್ವ ಇವರು? ವೈಕುಂಠ ದ್ವಾರ ನಾವು ದೇವಸ್ಥಾನಕ್ಕೆ ಹೋಗೋ ಅಷ್ಟರಲ್ಲಿ ಒಂದು ಸ್ವಲ್ಪ ಲೇಟ್ ಆಗಿತ್ತು. ಅಷ್ಟರಲ್ಲಿ ವೈಕುಂಠ ದ್ವಾರದ ಅಂದರೆ ವಿಗ್ರಹನ ತೆಗೆದುಬಿಟ್ಟು ಮೆರವಣಿಗೆ ಮಾಡ್ಕೊಂಬರೋಕ್ಕೆ ಅಂತ ಹೇಳ್ಬಿಟ್ಟು ತೊಗೊಂಡು ಹೋದರು. ಸೊ ಪರವಾಗಿಲ್ಲ, ದೇವ್ರ ದರ್ಶನ ಅಂತೂ ಚೆನ್ನಾಗಾಯಿತು. ಆ್ಯಂಡ್ ಇನ್ನೂ ಜಾಸ್ತಿ ಮನಸ್ಸಿಗೆ ತುಂಬ ತೃಪ್ತಿ ಕೊಟ್ಟಿದ್ದೇನಪ್ಪ ಅಂದರೆ, ಒಳಗಡೆ ಕರ್ಕೊಂಬರ್ಬೇಕಾದ್ರೆ ಅಲ್ಲಿ ಆರತಿ ಮಾಡಬೇಕಾದ್ರೆ ನಾನು ಕೂಡ ಸೇರಿ ಆರತಿ ಮಾಡಿದೆ. ಎಲ್ಲರಿಗೂ ಈ ರೀತಿ ಭಾಗ್ಯ ಸಿಗಲ್ಲ. ಸೊ ನನಗೆ ಆ ಭಾಗ್ಯ ಸಿಕ್ತು, ತುಂಬಾ ಜಾಸ್ತಿ ಖುಷಿಯಾಯಿತು. ನಾವು ಮೊದಲನೇ ಬಾರಿ ಇದನ್ನು ನೋಡಿದ್ದು ವೈಕುಂಠ ಏಕಾದಶಿ ದಿವಸ ಈ ಥರ ಎಲ್ಲ ಪೂಜೆ ಮಾಡ್ತಾರೆ ಅನ್ನೋದು ನಮಗೆ ಗೊತ್ತೇ ಇರಲಿಲ್ಲ. ನಾರ್ಮಲಾಗಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತಿದ್ವಿ, ಬೆಳಗ್ಗೆ ವೈಕುಂಠ ದ್ವಾರನ ಈ ಥರ ಪ್ರದಕ್ಷಿಣೆ ಹಾಕ್ಬಿಟ್ಟು ಬರ್ತಿದ್ವಿ ಅಷ್ಟೇ ಹೊರತು ಪೂರ್ತಿ ಪೂಜೆ ಎಲ್ಲ ಆದಮೇಲೆ ಈ ರೀತಿಯಾಗಿ ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತಾರೆ ಅಂದರೆ ತುಂಬಾ ಜಾಸ್ತಿ ಖುಷಿಯಾಯಿತು. ಅವತ್ತಿನ ದಿವಸ ನಾವು ಅದನ್ನು ನೋಡಿದ್ವಲ್ಲ, ಅದೊಂಥರ ಪುಣ್ಯ ಸಿಗ್ದಂಗೆ ಅನಿಸ್ತು. ಒಂಥರ ಲೈಟ್ಸ್ ಎಲ್ಲ ಆಫ್ ಮಾಡಿಬಿಟ್ಟು ಆ ಮಂಗಳಾರತಿ ಮಾಡಿದ್ರಲ್ಲ, ನಿಜವಾಗ್ಲೂ ಅದನ್ನು ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಆ ಥರನೂ ಮಾಡ್ತಾರೆ ಅಂತ ಹೇಳಿಬಿಟ್ಟು. ಬಟ್ ಲೈಟ್ಸ್ ಎಲ್ಲನೂ ಆಫ್ ಮಾಡಿಬಿಟ್ಟು ಮಾಡಿದಾಗ ತಿರುಪತಿನಲ್ಲಿರುವಂಥ ವೆಂಕಟರಾಮ ಸ್ವಾಮಿನೇ ಬಂದು ನಿಂತಂಗಾಯಿತು. ಆ ದೇವ್ರನ್ನ ಮತ್ತೆ ನಾವು ನೋಡ್ತಾ ಇದ್ದೀವಿ ಅನ್ನೋ ಥರ ಫೀಲ್ ಆಯಿತು. ತುಂಬಾ ಜಾಸ್ತಿ ಖುಷಿ ಆಯಿತು. ಅದೇ ಒಂಥರ ಪವಾಡದ ಥರ ಅನ್ನಿಸ್ಬಿಡ್ತು ನಮಗಂತೂ. ತುಂಬ ಜಾಸ್ತಿ ಖುಷಿ ಆಯಿತು. ಎಲ್ಲರೂ ಗೋವಿಂದ 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 ಅಂತ ಎಷ್ಟು ಮನಸ್ಫೂರ್ತಿಯಾಗಿ ಹೇಳ್ತಾಯಿದ್ರು. ಇಲ್ಲಿ ನಾನ ಮತ್ತೆ ಮೊಮ್ಮಗ ಹೇರ್ ಕಟಿಂಗ್ ಮಾಡಿಸ್ಕೊಂಡ್ ಬಂದಿದ್ದೀರಾ? ಹಾಂ ಎಲ್ಲ ಸಿಂಬ ನೋಡೋಣ, ನೀನು ಹೇರ್ ಕಟಿಂಗ್ ನೋಡೋಣ, ಎಲ್ಲ ತೋರಿಸಲಿ. ಯಾರು ಮಾಡಿಸಿದ್ದು ಹೇರ್ ಕಟಿಂಗ್ ನಿನಗೆ? ಗೂಜಿ ಮಾಡ್ತೀನಿ. ಯಾರು ಹೇರ್ ಕಟಿಂಗ್ ಮಾಡಿಸಿದ್ದು ಹೇಳು? ನಾನು ಮಾಡಿಸ್ತಾ? ಇಲ್ಲಿ ನೋಡ್ಕೊಂಡು ಹೇಳು, ಹೆಂಗೆ ಕಾಣಿಸ್ತಾ ಇದೆಯಾ ತೋರಿಸು. ಯಪ್ಪ, ನಾನು ಆ ಥರನೇ ನುಣ್ಣಗೆ ಮಾಡಿಸ್ಕೊಂಬಂದಿದ್ಯಲ್ಲೋ, ನಿಮ್ಮಪ್ಪ ನೋಡಿದ್ರೆ ಇಷ್ಟೊಂಥರ ಬಬಲ್ಸ್ ಬರ್ತಿದೆ. ಸಿಂಬಾ ಎಲ್ಲ ತೋರಿಸಿ, ಹೆಂಗೆ ಕಾಣಿಸ್ತಾ ಇದೆಯಾ? ಸ್ಮೈಲ್ ಮಾಡು ಸಿಂಬಾ, ಸ್ಮೈಲ್. ಕಣ್ಣು ನೋಡಿ ಬೇಡ, ಸ್ಮೈಲ್ ಮಾಡು, ಸ್ಮೈಲ್. ಹೆಂಗೆ ಕಾಣಿಸ್ತಿದ್ಯಾ ಮಗನೇ? ಚೆನ್ನಾಗಿದ್ದೀಯಾ? ವಾವ್, ಬಬಲ್ಸ್ ಬೇರೆ ಬಿಡ್ತಾ ಇದೆಯಾ. ಯಾರು ತಕ್ಕೊಟ್ಟಿದ್ದು? ನಾನಾ? ಸಿಂಬಾ, ಸ್ನಾನ ಮಾಡಬೇಕು ಹೇರ್ ಕಟ್ ಮಾಡಿಸಿದ್ಮೇಲೆ. ಸುಮ್ಮನೆ ಹಿಂಗೆ ನೀರು ಇಕ್ಕೋ ಬಂದ್ಬಿಡು ಅಷ್ಟೇ. ಹೋಗು, ಸುಮ್ಮನೆ ನೀರು ಇಕ್ಕೋ. ಹೆಂಗಿದ್ರು ರಾತ್ರಿ ಸ್ನಾನ ಮಾಡಿದ್ಯಲ್ವಾ, ಹೋಗು ಅಮ್ಮಮ್ಮ ಜೊತೆ ಹೋಗಿ ಸುಮ್ಮನೆ ನೀರು ಇಕ್ಕೋ ಬಾ, ಓಕೆನಾ? ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಬೆಳಗ್ಗೆ ಮತ್ತೆ ಇವತ್ತು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೆನೆ ರಾತ್ರಿ ಲಚ್ಚು, ನಂದು, ಅರುಣ್ ಎಲ್ಲರೂ ಹೊರಟೋದ್ರು. ಮಮ್ಮಿಯವರು ಕೂಡ ಹೋಗಬೇಕು ಅಂತ ಹೊರಟರು, ಬಟ್ ಆಮೇಲೆ ಫೈನಲಿ ಉಳ್ಕೊಂಡ್ರು. ಸೊ ಇವಾಗ ಮಮ್ಮಿ ಬಂದು ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ತಾ ಇದ್ದಾರೆ ಅವರಿಗೆ. ನಾನು ಕೂಡ ಇವಾಗ ಸ್ನಾನ ಎಲ್ಲ ಮಾಡ್ಕೊಂಡು ಫ್ರೆಶ್ ಆಗಿ ಮನೆಯೆಲ್ಲನೂ ಕೂಡ ಗುಡಿಸಿ ಹೊರಿಸಿದ್ದಾಯಿತು. ಮಮ್ಮಿ ಪಾತ್ರೆ ಬೆಳಕೊಟ್ರು, ಮನೆ ಒರೆಸ್ಕೊಟ್ರು. ನಾನು ಗುಡಿಸ್ಬಿಟ್ಟು ಒಂದು ಸ್ವಲ್ಪ ಕೆಲಸ ಇತ್ತು ಹೊರಗಡೆ, ಸೊ ಹೋಗ್ಬಿಟ್ಟು ಬಂದೆ. ಇವಾಗ ಬನ್ನಿ ಹೋಗ್ಬಿಟ್ಟು ಪೂಜೆ ಮಾಡೋಣ. ಸೊ ಪೂಜೆ ಮಾಡಾದ್ಮೇಲೆ ಇಲ್ಲಿ ನೋಡ್ಬೋದು ಸಬ್ಬಕ್ಕಿ ನೆನೆಸಿದ್ದೀನಿ. ಆ್ಯಕ್ಚುಲಿ ಸಾತ್ವಿಕ ಆಹಾರನ ತಿನ್ನಬೇಕಂತೆ. ಸೊ ಅದಕ್ಕೆ ಸ್ವಲ್ಪ ಫ್ರೂಟ್ಸು ಮತ್ತು ಸಾಬುದಾನ
ಕಿಚಡಿ, ಅದೇ ಸಬ್ಬಕ್ಕಿ ಕಿಚಡಿ ಬರುತ್ತಲ್ಲ ಅದು, ಆ ಥರ ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಮ್ಮಮ್ಮ, ಮಮ್ಮಿ ಗುಡ್ ಮಾರ್ನಿಂಗ್. ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಪರವಾಗಿಲ್ಲ ಮಮ್ಮಿ, ನೀನು ಯಾವಾಗಲೂ ಎವರ್ ಗ್ರೀನ್ ಬ್ಯೂಟಿ, ಹೇಳು. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಎಲ್ರಿಗೂ. ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಾ? ನಾವು ಸೂಪರ್. ನಾವು ಮತ್ತೆ ಊರಿಗೆ ಹೋಗಿ ಬಂದು ಫುಲ್ ಕಪ್ಪಾಗ್ಬಿಟ್ಟಿದೆ. ಆಗ್ಬಿಟ್ಟಿದ್ದೀನಿ. ಆಲ್ರೆಡಿ ಒಂದು 15 ದಿವಸ ಆಯ್ತಾ ನೀನು ಊರಿಗೆ ಹೋಗಿ ಮಮ್ಮಿ? 15 ಡೇಸ್ ಊರಲ್ಲೇ ಇದ್ರು. ನಾವು ಡಿಸೆಂಬರ್ 14ಕ್ಕೆ ಹೋಗಿದ್ದು. ಡಿಸೆಂಬರ್ 30ಕ್ಕೆ ಬಂದವ್ರೆ. 16 ದಿವಸನೇ ಆಗಿದ್ರೆ. 16 ದಿವಸ. ಸೊ ಇವಾಗ ಏನು ಸ್ಪೆಷಲ್? ಅವಲಕ್ಕಿ ಸ್ಪೆಷಲ್ಲು. ಅವಲಕ್ಕಿ ಮಾಡೋದಕ್ಕೆ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದಾರೆ. ಡ್ಯಾಡಿ ಸ್ನಾನ ಮಾಡ್ತೈತೆ. ಅವಲಕ್ಕಿ ನೆನೆಸಿದ್ದಾರೆ. ಸೊ ಮಮ್ಮಿ ಹಾಗೂ ಡ್ಯಾಡಿಗೋಸ್ಕರ ಅವಲಕ್ಕಿ, ನನ್ನ ಮಗನಿಗೋಸ್ಕರ ದೋಸೆ, ಆ್ಯಂಡ್ ನನಗೋಸ್ಕರ ಕಿಚಡಿ. ಸಾಬುದಾನ ಕಿಚಡಿ ಮಾಡೋಣ ಅಂತ ಹೊರಟಿದ್ದೀವಿ. ಗೊತ್ತಿಲ್ಲ ಹೆಂಗ್ ಬಂತು ಅಂತ. ಇಲ್ಲೇ ನಾವು ಇಲ್ಲಿ ಚಳಿ ಇಲ್ಲ ಸರ್. ಬೆಂಗಳೂರಲ್ಲಿ ಊರಲ್ಲಂತೂ ನಾವು ಫ್ಯಾನೇ ಹಾಕೊಂಡಿದ್ದು 15 ದಿವಸದಿಂದ. ಊರಲ್ಲಿ ಆ್ಯಕ್ಚುಲಿ ಸಿಕ್ಕಾಬಟ್ಟೆ ಚಳಿ ಇದೆ. ನಾವು ಕೂಡ ಲಾಸ್ಟ್ ಟೈಮ್ ಹೋಗಿದ್ವಲ್ಲ, ಸಿಕ್ಕಾಬಟ್ಟೆ ಚಳಿ, ಇರೋಕ್ಕೆ ಆಗಲ್ಲ. ಅದು ಹೆಂಗಪ್ಪ ಊರಿನ ಜನ ಇರ್ತಾರೆ ಅಂತ ಅನ್ಸ್ಬಿಡ್ತು. ಅಂದರೆ ನಮ್ಮದು ಮನೆ ಕಟ್ಟಿರೋದು ಬೇರೆ ಕೆರೆಗೆ ತುಂಬ ಹತ್ತಿರ, ಸೊ ಇನ್ನೂ ಜಾಸ್ತಿ ಚಳಿ ಆಗುತ್ತೆ. ಡ್ಯಾಡಿ ಒಂದು ಸ್ವಲ್ಪ ಹೇರ್ ಕಟಿಂಗ್ ಮಾಡಿಸ್ಕೊಂಡು ಹೇರ್ಗೆ ಕಲರ್ ಮಾಡಿಕೊಂಡು ಬಂದು ನಿಂತ್ಕೊಂಡಿದ್ರು. ಆ್ಯಂಡ್ ಮಮ್ಮಿಗೆ ಹಾಗೇನೆ ಒಂದು ಸ್ವಲ್ಪ ಕಿಚನಲ್ಲಿ ಹೆಲ್ಪ್ ಮಾಡ್ತಾಯಿದ್ರು, ಎಲ್ಲ ಫ್ರೈ ಮಾಡಿಕೊಡೋದು ಅದೆಲ್ಲ ಮಾಡ್ತಾರೆ ನಮ್ಮಪ್ಪ. ಆಯಿತಾ, ಏನಾದರೂ ಚಪಾತಿ, ನಮ್ಮಮ್ಮ ಚಪಾತಿ ಒತ್ತುತ್ತಾ ಇದ್ದರೆ ಬೇಯಿಸ್ಕೊಡೋದು ಅದೆಲ್ಲನೂ ಕೂಡ ಮಾಡಿಕೊಡ್ತಾರೆ. ಫ್ರೀ ಆಗಿರಬೇಕು, ಮತ್ತು ನಾವು ಯಾರೂ ಇರಬಾರ್ದು, ಅವಾಗ ಚೆನ್ನಾಗಿ ಮಾಡಿಕೊಡ್ತಾರೆ. ಮನೆ ಒರೆಸ್ಕೊಡೋದು, ಕಸನೂ ಗುಡಿಸ್ಕೊಡುತ್ತೆ, ರಂಗೋಲಿನೂ ಹಾಕ್ಕೊಡುತ್ತೆ. ಇನ್ಫ್ಯಾಕ್ಟ್ ಒಂದೊಂದು ಸತಿ ನಮ್ಮ ಅಮ್ಮಂಗೆ ಏನಾದರೂ ಹುಷಾರಿಲ್ಲ ಅಂತಂದರೆ ಆ ಥರ ಗಂಡನ ಪಡೆಯೋಕ್ಕೂ ತುಂಬ ಪುಣ್ಯ ಮಾಡಿರಬೇಕು ಅಂತಲೂ ಅನಿಸುತ್ತೆ. ನಾನು ಬೆಳಗ್ಗೆ ನೈವೇದ್ಯಕ್ಕೋಸ್ಕರ ಅಂತ ಹೇಳಿಬಿಟ್ಟು ಸ್ವೀಟ್ ಅವಲಕ್ಕಿನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಅವಲಕ್ಕಿ ನೆನೆಸಿದ್ರಲ್ಲ, ಅದನ್ನೇ ಒಂದು ಸ್ವಲ್ಪ ತಗೊಂಡು ಅದರಲ್ಲಿ ಒಂದು ಸ್ವಲ್ಪ ಬೆಲ್ಲ ಎರ್ದು ಹಾಕಿ ಮತ್ತು ಒಂದು 2 ಬಾಳೆಹಣ್ಣು ಹಾಕಿ ಒಂದು ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ಕೊಂಡು ನಮ್ಮ ಸ್ವೀಟ್ ಅವಲಕ್ಕಿ ಏನಿದೆಯೋ ಅದು ರೆಡಿ ಆಗುತ್ತೆ. ಸೊ ಈ ಥರ ಸಿಂಪಲಾಗಿ ಮಾಡಿಕೊಂಡೆ. ಜಾಸ್ತಿ ಅಂದರೆ ಟೈಮ್ ಇರಲಿಲ್ಲ, ಲೇಟ್ ಬೇರೆ ಆಗ್ತಿತ್ತಲ್ಲ, ಸೊ ಈ ಥರ ಸಿಂಪಲಾಗಿ ಮಾಡಿಕೊಂಡೆ. ವೆಂಕಟೇಶ್ವರನ ಪೂಜೆ ಮಾಡಬೇಕಾದ್ರೆ, ಸ್ಪೆಷಲಿ ಯಾವುದೇ ಅವತಾರ ಆಗಲಿ ಪೂಜೆ ಮಾಡಬೇಕಾದ್ರೆ ಪ್ರಸಾದ ಅಥವಾ ನೈವೇದ್ಯ ಏನು ಮಾಡಿರ್ತೀವಲ್ಲ, ಅದಕ್ಕೆ ಒಂದು ಸ್ವಲ್ಪನಾದರೂ ತುಳಸಿ ಎಲೆನ ಇಡಬೇಕು ಅಂತ ಹೇಳ್ತಾರೆ. ಇನ್ಫ್ಯಾಕ್ಟ್ ನಮ್ಮಮ್ಮ ಅಂತ ಯಾವಾಗಲೂ ಹೇಳ್ತಾ ಇರ್ತಾರೆ, ಯಾವುದೇ ಪ್ರಸಾದ ನೀವು ಇಡಲಿ ಅದ್ರ ಮೇಲೆ 1-2 ತುಳಸಿ ಎಲೆ ಅಥವಾ ಹೂವನ್ನ ಇಟ್ಟರೆ ಅದಷ್ಟೇ ಶ್ರೇಷ್ಠ ಅಂತ ಹೇಳ್ತಾರೆ. ಹಾಗೆ ಒಂದು ಸ್ವಲ್ಪ ತುಳಸಿ ನೀರನ್ನು ಕೂಡ ಮಾಡ್ಕೊಂಡಿದ್ದೀನಿ. ಸೊ ಪೂಜೆ ಎಲ್ಲ ಮುಗಿದ ಮೇಲೆ ಉಪವಾಸ ಬಿಡಬೇಕಾದ್ರೆ ಫಸ್ಟು ತುಳಸಿ ನೀರನ್ನು ಸೇವಿಸಿ ಅದಾದಮೇಲೆ ಪ್ರಸಾದನ ತಿಂದು ಉಪವಾಸ ಬಿಡಬೇಕು. ಈ ಒಂದು ಉಪವಾಸನ ತುಂಬ ಅಂದರೆ ಅದರದ್ದೇ ಆದಂಥ ವಿಧಿವಿಧಾನದಲ್ಲಿ ಮಾಡಬೇಕು ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದು. ಸೊ ದಟ್ ನಾನು ಇದನ್ನು ಮೇನಾಗಿ ರೆಕಾರ್ಡ್ ಮಾಡಿ ತೋರಿಸ್ತಾ ಇರೋದು ಎಂತಕ್ಕಪ್ಪ ಅಂದರೆ, ಮುಂದಿನ ವರ್ಷ ನೀವು ಕೂಡ ಮಾಡಿದ್ರೆ ಅಥವಾ ಪ್ರತಿ ತಿಂಗಳು ಏಕಾದಶಿ ಬರುತ್ತೆ. ಸೊ ಪ್ರತಿ ತಿಂಗಳು ನೀವೇನಾದರೂ ಏಕಾದಶಿ ಉಪವಾಸ ಮಾಡ್ತಾ ಇದ್ದೀರಾ ಅಂತಂದರೆ ಈ ರೀತಿಯಾಗಿ ಮಾಡಿದ್ರೆ ಒಳ್ಳೆಯದು ಅಂತ ಹೇಳಿಬಿಟ್ಟು ಶೇರ್ ಮಾಡ್ಕೋತಾ ಇರೋದು. ಸೊ ಇಲ್ಲಿ ಉಪವಾಸದ ಆಹಾರನೇ ಅಂದರೆ ಒಂಥರ ಸಾತ್ವಿಕ ಆಹಾರನೇ ತಿನ್ನಬೇಕು ಅಂತ ಹೇಳಿದ್ರು. ಸೊ ಅದಕ್ಕೆ ಈ ಥರ ಮಾಡ್ಕೊತಾ ಇದ್ದೀನಿ. ಸಿಂಪಲ್ ಸಾಬುದಾನ ಕಿಚಡಿ, ಒಂದು ಸ್ವಲ್ಪ ಎಣ್ಣೆ ಅಥವಾ
ತುಪ್ಪ ಪ್ಲೇನ್ ತುಪ್ಪ ಬರುತ್ತಲ್ಲ ಅದನ್ನು ಹಾಕ್ಕೊಂಡು ಜೀರಿಗೆನ ಮಾತ್ರ ಒಗ್ಗರಣೆಗೆ ಹಾಕ್ಕೋಬೇಕು, ಸಾಸಿವೆನ ಹಾಕ್ಕೋಬಾರ್ದು. ಒಂದೆರಡು ಹಸಿರು ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಬೇಕಾದರೆ ಹಾಕ್ಕೋಬೋದು. ಮತ್ತು ಇದು ನೆನೆಸಿ ಬೇಯಿಸಿಟ್ಕೊಂಡಿರ್ತೀವಲ್ಲ, ಬೇಯಿಸಿ ಅಂದರೆ ಒಂದು ಸ್ವಲ್ಪ ಹೊತ್ತು ಓಪನ್ ಇದರಲ್ಲೇ ಬೇಯಿಸಿಟ್ಕೊಳ್ಳಿ ಆಯಿತಾ. ಇದು ಸಾಬುದಾನನ ಅದು ಹಾಕ್ಬಿಟ್ಟು ಮತ್ತು ಅದ್ರ ಮೇಲೆ ಒಂದು ಸ್ವಲ್ಪ ಶೇಂಗಾ ಪುಡಿನ ಹಾಕ್ಕೊಂಡು ಉದುರಿಸ್ಕೊಂಡು ಅಷ್ಟೇ ನಮ್ಮದು ಒಂದು ಕಿಚಡಿ ಏನಿದೆಯೋ ಅದು ರೆಡಿ ಆಗಿಬಿಡುತ್ತೆ. ಅದ್ರದ್ದು ಯೂಟ್ಯೂಬಲ್ಲಿ ತುಂಬ ವೀಡಿಯೋಸ್ ಇದೆ, ನೀವು ಬೇಕಾದರೆ ಅದರಲ್ಲಿ ಕೂಡ ನೋಡ್ಕೋಬೋದು. ಹಾಗೂ ಒಂದು ಸ್ವಲ್ಪ ಆಲೂಗೆಡ್ಡೆ ಪಲ್ಯ ಮಾಡ್ಕೊತಾ ಇದ್ದೀನಿ. ಇದು ಕೂಡ ಸಾತ್ವಿಕ ರೀತಿಯಲ್ಲಿ ಮಾಡ್ಕೊತಾ ಇರೋದು. ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಜೀರಿಗೆ, ಹಸಿರು ಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಹಾಗೂ ಆಲೂಗೆಡ್ಡೆ ಬೇಯಿಸಿಟ್ಕೊಂಡು ಬೇಕಾದರೂ ಮಾಡ್ಕೋಬೋದು, ಹಾಗೆ ಕಟ್ ಮಾಡಿ ಕೂಡ ಹಾಕ್ಕೋಬೋದು. ನಾನು ಹಾಗೆ ಕಟ್ ಮಾಡಿ ಹಾಕ್ಕೊಂಡು ಒಂದು ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕ್ಕೊಂಡೆ ಅಷ್ಟೇ. ಸೊ ಅದು ಪಲ್ಯ ರೆಡಿ ಆಗಿಬಿಡುತ್ತೆ. ತಿಂಡಿ ತಿಂದ್ರೆ ನಂದು ಮಮ್ಮಿ ಇವಾಗ ರೊಟ್ಟಿ ಮಾಡ್ತೈತೆ, ಸಕ್ಕತ್ತಾಗಿ ಬಂದಿದೆ. ಆ್ಯಂಡ್ ಅಲ್ಲಿ ವಿಡಿಯೋ ಕಾಲ್ ಮಾಡಿದ್ದಾರೆ. ಮಮ್ಮಿ ನಿಂಗೆ ಗೊತ್ತಾಯ್ತಾ ಇದು ಏನು ಅಂತ? ಗೊತ್ತಿಲ್ಲಪ್ಪ ಏನು ಅಂತ. ಇದಕ್ಕೊಂಚು ಮಸಾಲ ಪೌಡರ್ ಹಾಕ್ತೀನಿ. ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ, ಜಾಸ್ತಿ ಹಾಕಿಲ್ಲ, ಸ್ವಲ್ಪನೇ. ಇಲ್ಲ, ಅದನ್ನ ತಗೊಂಡು ಯೂಸ್ ಮಾಡಿಕೊಂಡೆ. ಸೊ ಇದು ಬಕ್ವೀಟ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ನಾನು ನೋಡ್ಬಿಟ್ಟು ಹೇಳ್ತೀನಿ. ಅದರದ್ದು ರೊಟ್ಟಿ, ಪಲ್ಯ ಆ್ಯಂಡ್ ಸಾಬುದಾನ ಕಿಚಡಿ. ಇದು ಉಪವಾಸ ಬಿಡೋದಕ್ಕೆ ಅಂತ ಹೇಳ್ಬಿಟ್ಟು ಮಾಡ್ಕೋತಾ ಇರೋದು. ತಿಂದಿದ್ಯಾವ ಅದು ಯಾವತ್ತಾದರೂ? ಏನಂತ ಹೇಳಿ ಕನ್ನಡದಲ್ಲಿ ಗೊತ್ತಾಗಲ್ಲ. ಬಕ್ವೀಟ್ ಅಂದ್ರೆ ಏನು? ಬಕ್ವೀಟ್ ಅಂದರೆ ಏನು ಅಂತ ನನಗೂ ಗೊತ್ತಿಲ್ಲ. ನೋಡ್ಬೇಕು ಇವಾಗ ಕನ್ನಡದಲ್ಲಿ ಅದಕ್ಕೆ ಟ್ರಾನ್ಸ್ಲೇಷನ್ ಹಾಕಿ. ಸೊ ಇದು ನನ್ನ ಒಂದು ಸಾತ್ವಿಕ ಉಪವಾಸದ ಊಟ ರೆಡಿಯಾಗಿದೆ. ಇಷ್ಟೇ. ಆ್ಯಕ್ಚುಲಿ ನೋಡೋದಕ್ಕೆ ಸ್ವಲ್ಪ ಅನ್ಸಿದ್ರು ತಿನ್ನಬೇಕಾದ್ರೆ ಒಂದು ಕಂಪ್ಲೀಟ್ ದಿನ ತಿಂದಿರಲಿಲ್ವಲ್ಲ, ಒಂದು ಸ್ವಲ್ಪ ಜಾಸ್ತಿ ಹೆವಿ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಹಾಗೂ ಆ ರೊಟ್ಟಿ ಮಾತ್ರ ತುಂಬಾ ಚೆನ್ನಾಗಿತ್ತು. ಸೊ ಬಕ್ವೀಟ್ ಅಂದರೆ ಏನು ಅಪ್ಪ ಅಂದರೆ, ಬಕ್ವೀಟ್ ಅಂದರೆ ಮುಸ್ಕಿನ ಜೋಳ ಅಂತ ಹೇಳ್ತಾರಲ್ಲ, ಮುಸ್ಕಿನ ಜೋಳದ ಹಿಟ್ಟು. ಮಾಮೂಲಿ ಜೋಳದ ಹಿಟ್ಟು ಬೇರೆ, ಮುಸ್ಕಿನ ಜೋಳದ ಹಿಟ್ಟು ಬೇರೆ. ಸೊ ಅದು. ಹಾಗೂ ಮಮ್ಮಿ ಮೇನಾಗಿ ಉಳ್ಕೊಂಡಿದ್ದು, ಮಮ್ಮಿ ಡ್ಯಾಡಿ ಬಂದುಬಿಟ್ಟು ಬೆಳಗ್ಗೆ ನನಗೆ ಉಪವಾಸ ಬಿಡೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ, ಮನೇಲಿ ಒಂದು ಸ್ವಲ್ಪ ಕೆಲಸನೂ ಕೂಡ ಮಾಡ್ಕೊಡ್ಬೋದು ಅಂತ ನಮ್ಮಮ್ಮನ ಮೇನ್ ಅದೇ ಇರುತ್ತೆ ಇಂಟೆನ್ಷನು. ಅದು ಅಲ್ಲದಂತೆ ಸೈಟ್ ಹತ್ರ ಅವರು ಬಂದು ನೋಡೇ ಇರಲಿಲ್ಲ, ಆಗಲೇ ತುಂಬ ದಿನ ಆಗಿತ್ತು. ಸೊ ಹಾಗೆ ಸೈಟ್ ಹತ್ರನೂ ಕೂಡ ಹೋಗಿ ಬರ್ಬೋದು ಅಂತ ಹೇಳಿಬಿಟ್ಟು ಉಳ್ಕೊಂಡಿದ್ರು. ಬೆಳಗ್ಗೆ ನಂತರ ನಮ್ಮಮ್ಮ ಇಲ್ಲ ಅಂತಿದ್ರೆ ನಂಗೆ ತುಂಬಾ ಲೇಟ್ ಆಗಿಬಿಟ್ಟಿರೋದು ಉಪವಾಸ ಬಿಡೋದಕ್ಕೆ, ಇನ್ನೂ ಸುಸ್ತಾಗಿಬಿಟ್ಟಿರ್ತಿತ್ತು ನಾವು. ಬಟ್ ಮಮ್ಮಿ ಇದ್ದಿದ್ದರಿಂದ ಎಲ್ಲ ಕೆಲಸನೂ ಬೇಗ ಆಯಿತು. ಸೊ ಇವಾಗ ಹಾಗೆ ಇನ್ನೊಂದು ಮುಖ್ಯವಾದ ಕಾರಣ ಏನಪ್ಪ ಅಂದರೆ, ಹಾಗೆ ನಮ್ಮನ್ನು ಕೂಡ ಜೊತೆಯಲ್ಲಿ ಕರ್ಕೊಂಡು ಹೋಗ್ಬೋದಲ್ಲ ಅಂತ ನಮ್ಮಮ್ಮಂದು. ಅಂದರೆ ಅವತ್ತು 31 ಡಿಸೆಂಬರ್ ಅಲ್ವಾ, ಸೊ ಹೊಸ ವರ್ಷಕ್ಕೆ ಎಲ್ಲರೂ ಒಟ್ಟಿಗೆ ಇರ್ಬೋದಲ್ಲ, ಜೊತೆಲೇ ಕರ್ಕೊಂಡು ಹೋಗ್ಬಿಡ್ಬೋದು ಅಂತ ಅದಕ್ಕೂ ಕೂಡ ಉಳ್ಕೊಂಡಿದ್ರು. ಸೊ ಆಲ್ ಇನ್ ಒನ್ ಅವತ್ತು ಉಳ್ಕೊಂಡಿದ್ರು. ಹಾಗೆ ಇವಾಗ ಹೊರಡ್ತಾ ಇದ್ರು. ಸೊ ಅರ್ಶಿನ ಕುಂಕುಮ ಕೊಟ್ಟು ನಮ್ಮ ಅಪ್ಪ ಅಮ್ಮನ ಕಾಲು ಮುಗಿದು ಬಂದ್ವಿ ನಾವು ನಮ್ಮ ಮನೆಗೆ, ನಮ್ಮಮ್ಮನ ಮನೆಗೆ. ನಮ್ಮಮ್ಮನ ಮನೆಗೆ ಬಂದರೆ ನಮ್ಮಮ್ಮ ಇದ್ರೆ ಅಷ್ಟೇ ನಮ್ಮಮ್ಮನ ಮನೆಗೆ ಬರೋಕ್ಕೆ ಇಷ್ಟ ಆಗೋದು ಇತ್ತೀಚೆಗೆ ಅಂತೂ. ಸೊ ಫೈನಲಿ ನಮ್ಮಮ್ಮ ಕೊಡ್ತಿರೋ ಸ್ಮೈಲ್ ಬೋರ್ ಆಗುತ್ತೆ. ಇಲ್ಲಾಂದ್ರೇನು ಅವ್ರವ್ರ ಪಾಡಿಗೆ ಎಲ್ಲರೂ ಇರ್ತಾರೆ, ನಾವು ಏನು ಮಾಡೋದು. ಇಲ್ಲ ನಮ್ಮಮ್ಮ ಬಂದರೆ ಯಾವಾಗಲೂ ಕಿಚನ್ ಒಳಗಾದ್ರೂ ಇರುತ್ತೆ. ಅಲ್ಲಿಂದ ಬಂದ ಮಾತಾಡಿಸ್ತಾ, ಅವಳು ಆ ಕಡೆ ರೂಮಿಂದ ಬರ್ತಾಳೆ ಮಾತಾಡಿಸ್ತಾಳೆ, ಇವಳು ಈ ಕಡೆ ರೂಮಿಂದ ಬರ್ತಾಳೆ ಮಾತಾಡಿಸ್ತಾಳೆ. ಲೈಕ್ ಆಲ್ ಓವರ್ ನಮ್ಮಮ್ಮ ಒಂಥರ ಮೇನ್ ಪಿಲ್ಲರ್ ಇದ್ದಂಗೆ. ಆ್ಯಂಡ್ ನೋಡಿ, ಮನೆಗೆ ಬಂದ ತಕ್ಷಣ ನಾನು ಅದು ರೊಟ್ಟಿ ಇಟ್ಟೊಂದು ತರಿಸಿದ್ನಲ್ಲ ಕುಟ್ಟು, ಅದ್ರದ್ದು ಇಲ್ಲಿ ಕೂಡ ಬಕ್ವೀಟ್ ಅಂತ ಕರೀತಾರೆ ಅದನ್ನ. ಸೊ ಇಲ್ಲಿ ಕೂಡ ನಮ್ಮಮ್ಮ ತರಿಸು ಚೆನ್ನಾಗಿತ್ತು. ಅಂದರೆ ನಮ್ಮಮ್ಮನೇ ಮಾಡಿಕೊಟ್ಟಿದ್ದಲ್ವ, ಚೆನ್ನಾಗಿ ಬಂತು. ಸೊ ಇದು ತರಿಸು ಅಂತ ಹೇಳ್ಬಿಟ್ಟು ತರಿಸ್ಬಿಟ್ಟು ಇದ್ಕಿದ ಬೇಳೆ ಸಾಂಬಾರು ಜೊತೆಗೆ ಇದನ್ನ ಮಾಡ್ಕೊತಾ ಇದ್ದಾರೆ ಇವತ್ತು. ಸೊ ಇಲ್ಲಿದೆ ನೋಡಿ, ಆಲ್ರೆಡಿ ರೊಟ್ಟಿ ಮಾಡ್ತಾ ಇದ್ದಾರೆ. ನಾನು ಸಿಂಬಾಗಿ ಊಟ ತಿನ್ನಿಸ್ತಾ ಇದ್ದೆ. ಮಮ್ಮಿ ಏನ್ ಸಮಾಚಾರ? ಏನಿಲ್ಲ, 15 ದಿವಸ ಆದ್ಮೇಲೆ ನಿಮ್ಮ ಮನೆಗೆ ಬಂದಿದ್ದೀರಾ. ಆ ಮನೆಯಿಂದ ಈ ಮನೆಗೆ ಬಂದಿದ್ದೀರಾ. ಅಲ್ಗೋಬೇಕು ಅನಿಸ್ತದೆ, ಅಲ್ಲಿದ್ರೆ ಇಲ್ಲಿ ಬರ್ಬೇಕು. ಸ್ವಂತ ಮನೆಯಿಂದ ಲೀಸ್ ಮನೆಗೆ ಬಂದಿದ್ದೀರಾ, ಹೆಂಗ ಅನಿಸ್ತಾ ಇದೆ? ಎಲ್ಲ ನಮ್ಮ ಮನೇನೆ, ಎಲ್ಲ ಎಲ್ಲಿದ್ರು ಖುಷಿನೇ. ನಮ್ಮ ಅಮ್ಮಂಗೆ ಎಲ್ಲೆಲ್ಲೂ ಮನೇನೆ. ಒಂದಾನೊಂದು ಕಾಲದಲ್ಲಿ ಹೇಗಿತ್ತು ಮಮ್ಮಿ, ಈಗಿನ ಕಾಲದಲ್ಲಿ ಹೇಗಿದೆ ನೋಡು ಅಲ್ವಾ? ಟೈಮ್ ಬರಬೇಕು, ಗಳಿಗೆ ಫುಡ್ ಬರಬೇಕು. ಎಲ್ಲ ಜಾಸ್ತಿ ಎಕ್ಸ್ಪೆನ್ಸಿವ್ ಅಲ್ಲ, ತುಂಬ ಒಳ್ಳೇದು ಬಕ್ವೀಟ್ ಹೆಲ್ತ್ಗೆ ಅಂತ ನೋಡಿದೆ ನಾನು. ಮತ್ತು ಉಪವಾಸ ಇರೋರು ನಾರ್ಮಲಿ ಅಂದರೆ ರಾಗಿ ಆಗಲಿ, ಅಕ್ಕಿ ಆಗಲಿ, ಗೋಧಿ ಆಗಲಿ ತಿನ್ನಬಾರ್ದಂತೆ, ಈ ಥರದನ್ನ ತಿನ್ನಬೇಕು. ಅದಕ್ಕೇನೆ. ಹೇಗಿದೆ ಟೇಸ್ಟು?
ರೊಟ್ಟಿ ಇದೆ ನಾರ್ಮಲ್ ರೊಟ್ಟಿ ತರನೇ ಇದೆ. ಸಾಂಬಾರ್ ಸಕ್ಕತ್ತಾಗಿದೆ. ನಾರ್ಮಲ್ ರೊಟ್ಟಿ ಥರ, ರೊಟ್ಟಿದು ಟೇಸ್ಟ್ ಚೆನ್ನಾಗಿದೆ. ನಾರ್ಮಲ್ ಆಗಿದೆ. ನಾನು ಬಟ್ ಸಾಂಬಾರ್ ಸಕ್ಕತ್ತಾಗಿದೆ. ನಮ್ಮ ಮನೇಲಿ ಒಂದು ಹುಡುಗ ಇದ್ದಾನೆ, ನಿಮ್ಗೆ ಯಾರಿಗಾದ್ರೂ ಬೇಕು ಅಂದ್ರೆ ಕೆಲ್ಸಕ್ಕೆ ಇಸ್ಕೊಡಿ. ನಾನು ದಾನ ಮಾಡ್ತೀನಿ ತಗೊಳ್ಳಿ. ತುಂಬಾ ತಲೆ ತಿಂತಾಳೆ. ಏನು ತಗೋಬ ಇದ್ರದ್ದು ಹಾಕ್ಕೊಡ್ತೀನಿ. ನಮ್ಮಮ್ಮ ಊರಿಂದ ಎಷ್ಟೊಂದು ಲೈಕ್ ಅದೇನಪ್ಪ, ನಮ್ಮಮ್ಮ ಊರಿಗೆ ಹೋಗಿ ಬರುತ್ತೆ, ಅದೇನು ಮಾಡಿ ಸಂತೆಗೆ ಹೋಗಿ ಬರುತ್ತೋ ಗೊತ್ತಿಲ್ಲ, ಒಂದಷ್ಟು ಸಾಮಾನುಗಳು ತಗೊಂಬಂದಿರ್ತೀವಿ ನೋಡಿ. ಇಲ್ಲೊಂದಿಷ್ಟು ಚಕ್ಕೋತ ತಗೊಂಬಂದೈತೆ. ಚಕ್ಕೋತ ಕುಯ್ಕೊಡಾಯ್ತಾ? ಆಕ್ಚುಲಿ ಅವಾಗಲೇ ನಾವು ಏನೋ ಮಾತಾಡ್ತಾ ಇದ್ವಿ. ಸೊ ಅದು ನನ್ನ ಫೋನ್ದು ಸ್ಟೋರೇಜ್ ಫುಲ್ ಆಯಿತು, ನಮ್ಗೆ ಸ್ಟಾಪ್ ಆಯಿತು. ಸೊ ಒಂದಾನೊಂದು ಕಾಲದಲ್ಲಿ ಅಲ್ವಾ ನಾವು ಅಂದರೆ ಊರಿಗೆ ಹೋದಾಗ ಮಮ್ಮಿ ಮನೆಗಳನ್ನ ಹುಡುಕ್ತಿದ್ವಿ, ಎಲ್ಲಿಗೋಗಿ ಇವತ್ತಿರೋದು ಅಂತ. ಇವತ್ತಿನ ದಿನದಲ್ಲಿ ನಮ್ಮ ಅಮ್ಮಂಗೆ ಅಲ್ಲೊಂದು ಮನೆ, ಇಲ್ಲೊಂದು ಮನೆ, ನಮ್ಮನೆ ಒಂದು ಮನೆ. ಊರಿಗೆ ಹೋದಾಗೆಲ್ಲ ಜಾಸ್ತಿ ಪುಟ್ಟಿ ಹತ್ತ ಮನೆಗೆ ಹೊಂಟೋಗ್ಬಿಡವು. ನೈಟ್ ಟೈಮ್ ಹೌದು, ಚಂದ್ರಪಟ್ಟಣಕ್ಕೆ ಹೋಗ್ಬತ್ತೀವಿ, ಅಣ್ಣಾರ್ಗೆ ಎಲ್ಲಾರು ಚಂದ್ರಪಟ್ಟಣಕ್ಕೆ ಹೋಗ್ಬತ್ತೀವಿ. ಜಾಸ್ತಿ ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ವಿ. ಇಲ್ಲಿ ಅಂದ್ರೂ ಜಾಸ್ತಿ ಇಲ್ಲೂ ನೆಂಟರುಗಳು ಜಾಸ್ತಿ ಆದಾಗ ಅಲ್ಲಿ ಹೋಗ್ಬಿಡು ನಾವು. ಹೌದು, ಸೊ ಅಲ್ಲಿಗೆ ಹೋಗಿರ್ತಿದ್ವಿ. ಕೆಲವೊಮ್ಮೆ ಕುಣಿಗಲಲ್ಲೇ ಉಳ್ಕೊಂಡ್ಬಿಡ್ತಿದ್ವಿ. ಬೇಗ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಬಂದು ಕುಣಿಗಲಲ್ಲಿ ಉಳ್ಕೊಂತಿದ್ವಿ. ಅದೆಲ್ಲ ಒಂದು ಟೈಮ್ ಅಲ್ವಾ, ಎಲ್ಲಾನು ಒಂದೊಂದು ಟೈಮ್. ನೆಂಟ್ರಿದ್ದಾಗ ಇಲ್ಲಿ 2 ಮದುವೆ ನೆಂಟ್ರಿದ್ದಾಗ ನಾವ್ ಅಲ್ಲಿ ಹೋಗ್ಬಿಡವು. ಹೌದು. ನಾನ್ ಗೋಪ್ರಾಶ ಆದ್ಮೇಲೆ ಹೋಗೇ ಇಲ್ಲ ನಮ್ಮ ಊರಿಗೆ. ಇವ್ರೊಂದು ಬಿಡಿ, ಹೋಗವ ಟೈಮ್ ಸಿಗ್ತಾಯಿಲ್ಲ ಹೋಗಕ್ಕೆ. ಇಲ್ಲಿಗೆ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ಒಂದು ಪುಟ್ಟ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ಇನ್ನೂ ಒಳ್ಳೆ ವ್ಲಾಗ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್.